ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಜುಲೈ 20ರ ನಂತರ ಕುಂಭ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಜುಲೈ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವ ವಿಷಯದಲ್ಲಿ ಶುಭವಾಗಲಿದೆ, ಯಾವ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಂಡಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ದೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಜುಲೈ ತಿಂಗಳು ಕುಂಭರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಕುಂಭರಾಶಿಯವರಿಗೆ ಈ ಜುಲೈ ತಿಂಗಳು ಅದ್ಭುತವಾದಂತಹ ಪರಿಹಾರವನ್ನು ತರಲಿದೆ. ಆದರೆ ಅದೇ ಸಮಯದಲ್ಲಿ ವೈಯಕ್ತಿಕ ಸಂಬಂಧಗಳಲ್ಲಿ ಕೆಲವು ಸೂಕ್ಷ್ಮ ಸವಾಲುಗಳು ಕೂಡ ಈ ರಾಶಿಯವರಿಗೆ ಎದುರಾಗ್ತಾ ಹೋಗ್ತಿದೆ. 6ನೇ ಮನೆಯಲ್ಲಿ ಲಗ್ನವು ನೀವು ಸ್ವಲ್ಪ ಸಮಯದಿಂದ ಎದುರಿಸುತ್ತಿರುವ ಎಲ್ಲ ಸಾಲದ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಮತ್ತು ಶತ್ರು ಭಯಗಳನ್ನು ಶಾಶ್ವತವಾಗಿ ತೆಗೆದು ಹಾಕ್ತಾ ಬರ್ತದೆ. ಆದರೆ ನಿಜವಾದ ಪರೀಕ್ಷೆ ನಿಮ್ಮ ಮನಸ್ಸಿನೊಂದಿಗೆ ಈ ತಿಂಗಳಿನಲ್ಲಿ ಇರಲಿದ್ದು, ನಿಮ್ಮ 7ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರುವ ಕಾರಣ ನೀವು ಜನರ ಗುಂಪಿನೊಂದಿಗೆ ಹೊರಗೆ ಹೋಗಲು ಅಥವಾ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಲು ಬಯಸಿದರೆ ನಾನು ಅವರಿಗೆ ಸಾಕಾಗಿದ್ದೇನೆಯೇ ಎಂದು ಕೆಲವು ಅಪರಿಚಿತವಾದಂತಹ ಭಯ ಮತ್ತು ಕೀಳಿರಿಮೆ ನಿಮ್ಮನ್ನು ಕಾಡ್ತಾ ಬರ್ತದೆ. ಇದು ನಿಮಗೆ ಒಂದು ರೀತಿಯ ಮಾನಸಿಕ ಏಕಾಂತತೆ ಮತ್ತು ನಿರ್ಲಿಪ್ತತೆಯನ್ನು ಬಯಸುವಂತೆ ಮಾಡಲಿದ್ದು, ಇದರ ಜೊತೆಗೆ 4ನೇ ಮನೆಯಲ್ಲಿ ಮಂಗಳನ ಮನೆಯಲ್ಲಿ ಕೋಪವನ್ನು ಹೆಚ್ಚಿಸುವ ಕಾರಣ 1ನೇ ಮನೆಯಲ್ಲಿ ರಾಹು ನಿಮ್ಮನ್ನು ಅತಿಯಾಗಿ ಯೋಚಿಸುವಂತೆ ಮಾಡಲಿದ್ದು, ನೀವು ನಿಮ್ಮ ಭಯವನ್ನು ನಿವಾರಿಸಿ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡ್ರೆ ಈ ತಿಂಗಳು ನಿಮಗೆ ವೃತ್ತಿಪರವಾಗಿ ಅಪಾರವಾದಂತಹ ಯಶಸ್ಸನ್ನು ಈ ಕುಂಭರಾಶಿಯವರು ಕಾಣ್ಬೋದಾಗಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಜುಲೈ ತಿಂಗಳಿನಲ್ಲಿ ಈ ಕುಂಭರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರದ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಕೇತು ಗ್ರಹದ ವಿಚಾರಕ್ಕೆ ಬಂದುಬಿಡೋಣ ಸ್ನೇಹಿತರೆ. 7ನೇ ಮನೆಯಲ್ಲಿ ಸಿಂಹ ರಾಶಿಯಲ್ಲಿ ಇಡೀ ತಿಂಗಳು ಇರತಕ್ಕಂತಹ ಕೇತು ಸಂಗಾತಿಯೊಂದಿಗೆ ಬೇರ್ಪಡುವಿಕೆ, ದಾಂಪತ್ಯದಲ್ಲಿ ಆತ್ಮವಂಚನೆ, ಸಾರ್ವಜನಿಕ ಜೀವನದಲ್ಲಿ ಭಯವನ್ನು ಕೇತುವಿನ ಸಂಚಾರದ ಸಮಯದಲ್ಲಿ ಈ ರಾಶಿಯವರು ಕಾಣಲಿದ್ದೀರಿ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 4ನೇ ಮನೆಯಲ್ಲಿ ಇಡೀ ತಿಂಗಳು ಇರತಕ್ಕಂತಹ ಮಂಗಳನು ಮನೆಯಲ್ಲಿ ಕೋಪವನ್ನು ತರಲಿದ್ದು, ಸ್ಥಿರಾಸ್ತಿ ಖರೀದಿಯ ಆಗ್ತಾ ಹೋಗ್ತದೆ, ವಾಹನ ರಿಪೇರಿ ಹಾಗೆ ತಾಯಿಯ ಅನಾರೋಗ್ಯವೂ ಕೂಡ ಈ ಮಂಗಳನ ಸಂಚಾರದ ಸಮಯದಲ್ಲಿ ಉಂಟಾಗುವ ಕಾರಣ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಅವಶ್ಯಕ. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ, 2ನೇ ಮನೆಯ ಮೀನ ರಾಶಿಯಲ್ಲಿ ಇಡೀ ತಿಂಗಳು ಇರತಕ್ಕಂತಹ ಶನಿಯು ದಿನದಲ್ಲಿ ಶನಿಯ ಕೊನೆಯ ಭಾಗ ಆಗಿರುವ ಕಾರಣ ಮಾತಿನ ದೋಷ ಈ ಟೈಮ್ನಲ್ಲಿ ಹೆಚ್ಚಾಗಿರ್ತದೆ. ಅದರಿಂದ ಮಾತನಾಡುವಾಗ ಬಹಳ ಜಾಗರೂಕರಾಗಿ ಇರಬೇಕು ಈ ರಾಶಿಯವರು. ಹಾಗೆ ಆರ್ಥಿಕ ಶಿಸ್ತು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಈ ಟೈಮ್ನಲ್ಲಿ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 6 ಮತ್ತು 5ನೇ ಮನೆಯಲ್ಲಿ ಜುಲೈ 7ರಂದೆಯೇ 5ನೇ ಮನೆಯಲ್ಲಿ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಬುಧನು ಬುದ್ಧಿವಂತ ಹೂಡಿಕೆಗಳನ್ನು ತರಲಿದ್ದು, ಮಕ್ಕಳೊಂದಿಗೆ ಸಂತೋಷವೂ ಕೂಡ ಉಂಟಾಗಲಿದ್ದು, ನಿಮ್ಮ ಏಕಾಗ್ರತೆಯು ಕೂಡ ಹೆಚ್ಚಾಗ್ತಾ ಬರ್ತದೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 5 ಮತ್ತು 6ನೇ ಮನೆಯಲ್ಲಿ ಸೂರ್ಯನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು, ಜುಲೈ 16ರಂದೆಯೇ 6ನೇ ಮನೆಗೆ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಸೂರ್ಯನು ಅಂತಾರಾಷ್ಟ್ರೀಯ ಸರ್ಕಾರಿ ನೌಕರರ ವರ್ಗಾವಣೆ ಮತ್ತು ಸಬಲೀಕರಣವನ್ನು ತರಲಿದ್ದಾರೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, 6 ಮತ್ತು 7ನೇ ಮನೆಯಲ್ಲಿ ಶುಕ್ರನ ಸಂಚಾರ ಇರುವ ಕಾರಣ ಜುಲೈ 4ರಿಂದ 7ನೇ ಮನೆಯಲ್ಲಿ ಕೇತು ಕೆಲವು ಭಯಗಳನ್ನು ಕಡಿಮೆ ಮಾಡಲಿದ್ದು, ಮತ್ತು ಮದುವೆಯಲ್ಲಿ ಸಹಾಯ ಧನವನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 6ನೇ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿ ಇರತಕ್ಕಂತಹ ಗುರು ಸಾಲ ಪರಿಹಾರವನ್ನು ಮಾಡಲಿಕ್ಕೆ ಸಾಕಷ್ಟು ಪ್ರಭಾವವನ್ನು ಬೀರಲಿದ್ದು, ಶತ್ರುಗಳ ಮೇಲೆ ವಿಜಯವನ್ನು ಕಾಣಲಿದ್ದೀರಿ. ರೋಗಗಳಿಂದ ಗುಣಮುಖತೆ ಮತ್ತು ಕಚೇರಿಯಲ್ಲಿ ಅನುಕೂಲತೆಗಳನ್ನು ಕೂಡ ಈ ರಾಶಿಯವರು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು.
ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದು, ಇನ್ನು ವೃತ್ತಿ ಮತ್ತು ಉದ್ಯೋಗದಲ್ಲಿ ಈ ಜುಲೈ 20ರ ನಂತರ ಹೇಗಿರಲಿದೆ ಈ ರಾಶಿಯವರಿಗೆ ಅಂತ ನೋಡ್ತಾ ಬರೋದಾದರೆ, ಈ ಜುಲೈ ತಿಂಗಳು ಕಚೇರಿಯಲ್ಲಿನ ಉದ್ಯೋಗಿಗಳಿಗೆ ತುಂಬ ಸಕಾರಾತ್ಮಕವಾಗಿರ್ತದೆ. 6ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರುವ ಕಾರಣ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತಿದ್ದ ಸಹೋದ್ಯೋಗಿಗಳು ಅಥವಾ ಮೇಲಾಧಿಕಾರಿಗಳು ಸಹ ನಿಮ್ಮ ಪರವಾಗಿ ತಿರುಗ್ತಾ ಹೋಗ್ತಾರೆ. ನಿಮ್ಮ ಯೋಜನೆಗಳು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುತ್ತಾ ಹೋಗ್ತದೆ. 10ನೇ ಮನೆಯ ಅಧಿಪತಿ ಮಂಗಳ 4ನೇ ಮನೆಯಲ್ಲಿ ಇರುವುದರಿಂದ ಕೆಲವರಿಗೆ ಮನೆಯಿಂದಲೇ ಕೆಲಸ ಮಾಡುವಂತಹ ಅವಕಾಶಗಳು ಕೂಡ ಸಿಗ್ತದೆ. ಜುಲೈ 16ರ ನಂತರ ಸೂರ್ಯನು 6ನೇ ಮನೆಗೆ ಪ್ರವೇಶವನ್ನ ಮಾಡುವ ಕಾರಣ ಅದರಿಂದ ಸರ್ಕಾರಿ ಅಥವಾ ಖಾಸಗಿ ವಲಯದಲ್ಲಿ ಒಪ್ಪಂದಗಳನ್ನು ಮಾಡುವವರಿಗೆ ಟೆಂಡರ್ಗಳು ಕೂಡ ಸಿಗ್ತಾ ಬರ್ತವೆ. ಲಗ್ನದಲ್ಲಿ ರಾಹು ಇರೋದರಿಂದ ಅವರು ಕೆಲಸದ ಹೊರೆಯ ಬಗ್ಗೆ ಅನಗತ್ಯವಾಗಿ ಯೋಚಿಸ್ತಾ ಹೋಗ್ತಾರೆ ಮತ್ತು ಮಾನಸಿಕ ಒತ್ತಡದಿಂದ ಬಳಲ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ಉದ್ಯಮಿಗಳಿಗೆ ಈ ಜುಲೈ ತಿಂಗಳು ಬಹಳ ಲಾಭದಾಯಕವಾಗಿದ್ದರೂ ವೈಯಕ್ತಿಕ ನಿರ್ಧಾರಗಳಲ್ಲಿ ಹಿಂಜರಿಕೆ ಇದ್ದೇ ಇರಲಿದೆ. 7ನೇ ಮನೆಯಲ್ಲಿ ಕೇತುವಿನ ಸಂಚಾರ ಉಂಟಾಗಿರೋ ಕಾರಣ ನಿಮ್ಮಲ್ಲಿರುವ ಕೆಲವು ಅಪರಿಚಿತ ಸ್ವಯಂ ಅನುಮಾನ ಸಂಕೋಚವು ಗ್ರಾಹಕರು ಅಥವಾ ಹೊಸ ಗ್ರಾಹಕರನ್ನು ಎದುರಿಸುವುದನ್ನು ತಡೆಯುತ್ತದೆ. ಅವರು ನಿಮ್ಮ ಉತ್ಪನ್ನವನ್ನು ಇಷ್ಟಪಡುತ್ತಾರೋ ಇಲ್ಲವೋ ಎಂಬ ಅವಿವೇಕದ ಭಯದಿಂದಾಗಿ ನೀವು ವ್ಯಾಪಾರ ಒಪ್ಪಂದಗಳನ್ನು ಮುಂದೂಡ್ತಾ ಹೋಗ್ತೀರಿ. ಪಾಲುದಾರಿಕೆ ವ್ಯವಹಾರಗಳಲ್ಲಿಯೂ ಸಹ ಪಾಲುದಾರರ ಬಗ್ಗೆ ಒಂದು ರೀತಿಯ ನಿರ್ಲಿಪ್ತತೆ ನಿಮ್ಮಲ್ಲಿ ಕಾಡಲಿದೆ. ಅವರ ಮೇಲಿನ ನಿಮ್ಮ ನಂಬಿಕೆ ದುರ್ಬಲಗೊಳ್ತಾ ಹೋಗ್ತದೆ. ಜುಲೈ 4ರಂದೆಯೇ 7ನೇ ಮನೆಯಲ್ಲಿ ಶುಕ್ರನ ಆಗಮನವು ಆಲ್ರೆಡಿ ಉಂಟಾಗಿರೋ ಕಾರಣ ನಿಮ್ಮ ಮಾನಸಿಕ ಭಯವನ್ನು ಸ್ವಲ್ಪ ಮಟ್ಟಿಗೆ ಇದು ಕಡಿಮೆ ಮಾಡ್ತಾ ಬಂತೆ. ಹಾಗೆ ವ್ಯಾಪಾರದಲ್ಲಿ ಕಲಾತ್ಮಕತೆ ಮತ್ತು ಮೋಡಿಯನ್ನು ಇದು ಹೆಚ್ಚಿಸಲಿದೆ. ಈ ಜುಲೈ 20ರ ನಂತರ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳು ಹಣದ ಸುರಿಮಳೆಯನ್ನು ಪಡೆದುಕೊಳ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಹಣದ ಲಾಭದ ವಿಚಾರಕ್ಕೆ ಬರೋದಾದರೆ, ಕುಂಭ ರಾಶಿಯವರಿಗೆ ಇದು ಹಣಕಾಸಿನ ವಿಷಯದಲ್ಲಿ ವಿಶ್ರಾಂತಿದಾಯಕ ತಿಂಗಳು ಅಂತಲೇ ಹೇಳ್ಬೋದು. ಸಂಪತ್ತಿನ ಅಧಿಪತಿಯಾಗಿರ್ತಕ್ಕಂತಹ ಗುರು ತನ್ನ ಉತ್ತುಂಗ ಸ್ಥಾನದಲ್ಲಿ ಇರೋ ಕಾರಣ ನಿಮ್ಮ ಮೇಲಿನ ಸಾಲದ ಹೊರೆ ನಾಟಕೀಯವಾಗಿ ಕಡಿಮೆಯಾಗ್ತಾ ಹೋಗ್ತದೆ. ಹಣವು ಎಲ್ಲಿಂದಲೋ ಬರುತ್ತದೆ ಮತ್ತು ನೀವು ನಿಮ್ಮ ಸಾಲಗಳನ್ನು ಕೂಡ ತೀರಿಸ್ತಾ ಹೋಗ್ತೀರಿ. 2ನೇ ಮನೆಯಲ್ಲಿ ಶನಿ ನಿಮ್ಮನ್ನು ಯಾವಾಗಲೂ ಶಿಸ್ತಿನ ಸ್ಥಿತಿಯಲ್ಲಿ ಇರಿಸಲಿದ್ದು, ಇದು ನಿಮ್ಮ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡಲು ಬಿಡುವುದಿಲ್ಲ. ನೀವು ಗಳಿಸುವಂತಹ ಪ್ರತಿಯೊಂದು ರೂಪಾಯಿಗೂ ಕೂಡ ಇದು ನಿಮ್ಮನ್ನು ಹೊಣೆಗಾರನನ್ನಾಗಿ ಮಾಡಲಿದೆ. ಜುಲೈ 7ರ ನಂತರ ಬುಧ ಗ್ರಹವು 5ನೇ ಮನೆಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ಇದು ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿರೋವರಿಗೆ ಉತ್ತಮವಾದಂತಹ ಲಾಭವನ್ನು ಕೂಡ ತಂದುಕೊಡ್ತಾ ಬರ್ತದೆ. ಇದರಿಂದ ಉತ್ತಮ ಧನ ಲಾಭವನ್ನು ಕೂಡ ಕಾಣ್ತಾ ಬರ್ತೀರಿ. ಅದರಲ್ಲೂ ಈ ಜುಲೈ 20ರ ನಂತರ ನೀವು ಮಾಡುತ್ತಿರುವಂತಹ ವ್ಯಾಪಾರಗಳು ಉತ್ತಮವಾದಂತಹ ಫಲಿತಾಂಶಗಳನ್ನು ಕೂಡ ನೀಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದ ವಿಷಯದಲ್ಲಿ ಗುರು ಮತ್ತು ಸೂರ್ಯ 6ನೇ ಮನೆಯಲ್ಲಿ ಇರುವುದು ನಿಮಗೆ ಸಂಪೂರ್ಣ ರಕ್ಷಣೆಯನ್ನು ನೀಡುತ್ತದೆ. ಹಳೆಯ ಕಾಯಿಲೆಗಳು ಸಹ ಈಗ ಗುಣಮುಖವಾಗ್ತಾ ಹೋಗ್ತವೆ. ಆದರೆ 4ನೇ ಮನೆಯಲ್ಲಿ ಮಂಗಳ ಗ್ರಹವು ದೇಹದ ಉಷ್ಣತೆಯನ್ನು ಹೆಚ್ಚಿಸಿ ಎದೆಯುರಿ, ಎದೆನೋವು ಅಥವಾ ಆಮ್ಲೀಯತೆಯನ್ನು ಉಂಟು ಮಾಡ್ತದೆ. ಲಗ್ನದಲ್ಲಿ ರಾಹು ಮನಸ್ಸನ್ನು ಎಂದಿಗೂ ಶಾಂತಗೊಳಿಸುವುದಿಲ್ಲ. 7ನೇ ಮನೆಯಲ್ಲಿ ಕೇತು ಸಾಮಾಜಿಕವಾಗಿ ಸಂವಹನ ನಡೆಸದೆ ಕೋಣೆಯಲ್ಲಿ ಏಕಾಂಗಿಯಾಗಿ ಕುಳಿತುಕೊಳ್ಳುವಂತಹ ಬಯಕೆಯನ್ನು ಹೆಚ್ಚಿಸಲಿದ್ದಾರೆ. ಈ ಮಾನಸಿಕ ಚಿಂತನೆಗಳನ್ನು ಕಡಿಮೆ ಮಾಡಲು ಪ್ರತಿದಿನ ನಿಮ್ಮ ನೆಚ್ಚಿನ ದೇವರನ್ನು ಸ್ಮರಿಸುವುದು ಕೂಡ ಈ ರಾಶಿಯವರಿಗೆ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಕೌಟುಂಬಿಕ ಜೀವನದಲ್ಲಿ ಒಂದು ರೀತಿಯ ಭಯವನ್ನು ಕೂಡ ಕಂಡಿರ್ತೀರಿ. ಒಂದೆಡೆ ಮಂಗಳ ಗ್ರಹವು 4ನೇ ಮನೆಯಲ್ಲಿ ಇರೋದರಿಂದ ಮನೆಯಲ್ಲಿರುವ ಎಲ್ಲರೂ ತುಂಬ ಕೋಪಗೊಳ್ತಾ ಹೋಗ್ತಾರೆ. ನೀವು ಸಣ್ಣ ವಿಷಯಗಳಿಗೂ ನೀವು ಏನನ್ನ ಹೇಳುತ್ತಿದ್ದೀರಿ ಎಂದು ವಾದಿಸಲು ಪ್ರಾರಂಭಿಸ್ತಾ ಹೋಗ್ತೀರಿ. ನಿಮ್ಮ ತಾಯಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಕೂಡ ಬರುವಂತಹ ಸೂಚನೆ ಇರಲಿದ್ದು, ಮತ್ತೊಂದೆಡೆ 7ನೇ ಮನೆಯಲ್ಲಿ ಕೇತು ನಿಮ್ಮ ಸಂಗಾತಿಯಿಂದ ದೈಹಿಕ ಮತ್ತು ಮಾನಸಿಕ ಅಂತರವನ್ನು ಹೆಚ್ಚಿಸಲಿದ್ದಾರೆ. ನೀವು ಅವರಿಗಾಗಿ ಎಷ್ಟೇ ಮಾಡಿದರೂ ಅವರ ಹೃದಯವನ್ನು ಗೆಲ್ಲಲು ಸಾಧ್ಯವಿಲ್ಲ ಎಂದು ಭಾವಿಸಿ ಸ್ವಯಂ ಅನುಮಾನವು ನಿಮ್ಮನ್ನು ಕಾಡ್ತಾ ಬರ್ತದೆ. ನಿಮ್ಮ ಮಾತಿನಲ್ಲಿ ದುರಹಂಕಾರವನ್ನು ತಪ್ಪಿಸಿ. ಹಾಗೆ ಮನೆಯಲ್ಲಿ ಶಾಂತವಾಗಿದ್ದರೆ ಈ ತಿಂಗಳು ಸರಾಗವಾಗಿ ಹಾದು ಹೋಗ್ತದೆ. ಈ ಜುಲೈ 20ರ ನಂತರವೂ ಕೂಡ ಬಹಳ ಉತ್ತಮವಾದಂತಹ ಫಲಿತಾಂಶವನ್ನು ಈ ರಾಶಿಯವರು ಕಾಣ್ತಾ ಬರ್ತೀರಿ. ಆದರೆ ದುರಹಂಕಾರವನ್ನು ತಪ್ಪಿಸಬೇಕು ಅಂತಲೇ ಹೇಳ್ಬೋದು. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ಆಲ್ರೆಡಿ ಜುಲೈ 7ರ ನಂತರ ಬುಧ ಗ್ರಹವು ಶಿಕ್ಷಣ ಮನೆಗೆ ಪ್ರವೇಶವನ್ನು ಮಾಡಿರೋ ಕಾರಣ ವಿದ್ಯಾರ್ಥಿಗಳಿಗೆ ತುಂಬ ಶುಭ ಸುದ್ದಿ ಅಂತಲೇ ಹೇಳ್ಬೋದು.
ವಿಷಯಗಳನ್ನು ಬೇಗನೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತಾ ಹೋಗ್ತದೆ. ಮತ್ತೆ ನಿಮ್ಮ ಸ್ಮರಣಾ ಶಕ್ತಿಯು ಕೂಡ ಸುಧಾರಿಸಲಿದೆ. 4ನೇ ಮನೆಯಲ್ಲಿ ಮಂಗಳ ಇರುವುದರಿಂದ ಮನೆಯಲ್ಲಿ ಅಧ್ಯಯನ ಮಾಡಲು ಸೂಕ್ತವಾದಂತಹ ವಾತಾವರಣವೂ ಕೂಡ ಇರುವುದಿಲ್ಲ. ಗ್ರಂಥಾಲಯಕ್ಕೆ ಹೋಗಿ ಅಧ್ಯಯನ ಮಾಡುವುದು ಉತ್ತಮ. ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿಯೂ ಯಶಸ್ವಿಯಾಗ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ಜುಲೈ 20ರ ನಂತರವೂ ಕೂಡ ಕಾಣ್ತಾ ಬರ್ತೀರಿ. ಹಾಗಾದರೆ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರದ ಬಗ್ಗೆ ನೋಡ್ತಾ ಬರೋದಾದರೆ, 4ನೇ ಮನೆಯಲ್ಲಿ ಮಂಗಳ ದೋಷ, 7ನೇ ಮನೆಯಲ್ಲಿ ಕೇತು ಭಯ ಮತ್ತು ಈ ತಿಂಗಳ ದೇವರ ದಿನದಂದು ಶನಿಯ ಪ್ರಭಾವವನ್ನು ಶಾಂತಗೊಳಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರವನ್ನು ಮಾಡ್ತಾ ಬನ್ನಿ. ಮೊದಲನೇದಾಗಿ ನಿಮ್ಮ ಸಂಗಾತಿಯ ಬಗೆಗಿನ ನಿರ್ಲಿಪ್ತತೆ ಮತ್ತು ಸ್ವಯಂ ಕೇಳಿರಿಮೆಯನ್ನು ತೊಡೆದು ಹಾಕಲು ಪ್ರತಿದಿನ ಗರಿಕೆಯೊಂದಿಗೆ ಗಣೇಶನನ್ನು ಪೂಜಿಸಿ. ಹಾಗೆ ಗಣೇಶನಿಗೆ ನೈವೇದ್ಯವನ್ನು ಅರ್ಪಿಸಿ ಸ್ನೇಹಿತರೆ. ಇದು ಕೇತು ಪರಿಹಾರ ಆಗಲಿದ್ದು ಬಹಳ ಉತ್ತಮವಾದಂತಹ ಪರಿಹಾರ ಅಂತಲೇ ಹೇಳಬಹುದು. ಇದು ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸಲಿದೆ. ಮನೆಯಲ್ಲಿ ಅನಗತ್ಯವಾದಂತಹ ಜಗಳ ಮತ್ತು ಕೋಪವನ್ನು ಕಡಿಮೆ ಮಾಡಲು ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ಹಾಗೆ ಕುಜಗಾಯತ್ರಿ ಮಂತ್ರವನ್ನು ಪಠಿಸ್ತಾ ಬನ್ನಿ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಶನಿವಾರದಂದು ಶನಿಯ ಕೊನೆಯ ಭಾಗದಲ್ಲಿ ಇರೋ ಕಾರಣ ಆರ್ಥಿಕ ನಷ್ಟ ಅಥವಾ ವಿವಾದಗಳನ್ನು ತಪ್ಪಿಸಲು ಶಿವನ ದೇವಾಲಯದಲ್ಲಿ ಎಳ್ಳೆಣ್ಣೆಯಿಂದ ದೀಪಾರಾಧನೆಯನ್ನು ಮಾಡಿ. ಹಾಗೆಯೇ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಕೂಡ ಹಚ್ಚುತ್ತಾ ಬನ್ನಿ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸ್ತಾ ಬನ್ನಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದಾಗಿದೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಶನೈಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.